ಯಾರು ಯಾರನ್ನ ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ನಾನು ಯಾವಾಗನಾದ್ರು ವರ್ಷಕ್ಕೆ ಒಂದ್ಸತಿ ಅಮ್ಮ ಮನೆಗೆ ಹೋಗ್ತೀನಿ. ನಾನು ಅಲ್ಲಿ ಯಾರನ್ನು ಚೇಂಜ್ ಮಾಡೋಕೆ ನಾನು ಪ್ರಯತ್ನನೇ ಮಾಡಲ್ಲ. ನಾನು ಹೋಗಿದ ತಕ್ಷಣ ಅವ್ರು ಏನೇನ್ ನೋಡ್ತಾರಂದ್ರೆ ನನ್ನ ಕೈಯಲ್ಲಿ ಏನ್ ವಾಚ್ ಇದೆ, ಬಟ್ಟೆ, ನಾನು ಹೋಗಿರೋದು ಕಾರು, ಬ್ಯಾಗ್ ಒಳಗೆ ಏನಿದೆ, ವ್ಯಾಲೆಟ್ ಅಲ್ಲಿ ಮನಿ ಇದೆಯಾ ಇಲ್ವಾ, ಕೂದಲು ವೈಟ್ ಇದೆಯಾ ಬ್ಲ್ಯಾಕ್ ಇದೆಯಾ, ಇದೆಲ್ಲ ನೋಡ್ತಾರೋ ಅದ್ರ ಬಗ್ಗೆ ಮಾತಾಡ್ತಾರೋ. ನಾನು ಧ್ಯಾನ ಮಾಡಿ ಎನ್ಲೈಟ್ ಆಗಿದ್ದೀನಿ, ಅವರು ಆಗಿಲ್ಲ. ಹಂಗಾಗಿ ಅಲ್ಲಿ ಹೋಗಿ ನಾವು ಒಬ್ಬ ಮಾಸ್ಟರ್ ಆಗಿರಬಾರದು, ಅಲ್ಲಿ ಒಬ್ಬ ಮಗನಾಗಿರ್ಬೇಕಷ್ಟೆ. ಅಂದ್ರೆ ನೆಗೆಟಿವಿಟಿ ಅಲೋ ಮಾಡಲ್ಲ ಮಾತಾಡಿದ್ರೆ, ಬಟ್ ಸುಮ್ಮನೆ ನಗ್ತಾ ಇರ್ತೀನಿ. ಅಲ್ಲಿ ಅವ್ರಿಗೆ ಕ್ಲಾಸ್ ಹೇಳೋಕೆ ನಾನು ಇಷ್ಟಪಡಲ್ಲ, ಯಾಕಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಒಂದು ನಾವು ಅರ್ಥ ಮಾಡ್ಕೋಬೇಕು ಏನು ಅಂದ್ರೆ 15 ಇಲ್ಲಾಂದ್ರೆ 10-20 ವರ್ಷ ಮುಂಚೆ ನಾವು ಅದೇ ಲೈಫ್ ಜೀವಿಸಿದೀವಿ, ನಾವು ಹಂಗೆ ಇದೀವಿ, ನಾವು ಹಂಗೆ ಮಾತಾಡಿದ್ವಿ. ಸಡನ್ ಆಗಿ ಇವತ್ತು ಎನ್ಲೈಟ್ ಆಗಿ ನಾವು ಅವರನ್ನ ಬೇರೆ ತರ ನೋಡ್ಬಾರದು. ನಮ್ಮ ಲೈಫ್ ಅನ್ನ ನೋಡಿ ಅವ್ರು ಇನ್ಸ್ಪೈರ್ ಆಗ್ಬೇಕು. ಬಟ್ ಇವರು ಇನ್ನೂ ಈ ತರ ಮಾತಾಡ್ತಾರ, ಆ ತರ ಮಾತಾಡ್ತಾರ ಅಂತ ನಮ್ಮ ಬಾಯಲ್ಲಿ ಬರಬಾರ್ದು.